ಜೆಬಿಎ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ. ಒಬ್ಬ ಅಧಿಕಾರಿಗೆ 21ಕ್ಕೂ ಹೆಚ್ಚು ಜವಾಬ್ದಾರಿಯ ಹೊರೆ ಬೀಳ್ತಾ ಇದೆಯಂತೆ. ಕೆಲಸ ಮಾಡ್ತಾ ಇರುವ ಅಧಿಕಾರಿಗಳ ಮೇಲೆಯೇ ಹೆಚ್ಚಿನ ಹೊರೆ ಬೀಳ್ತಾ ಇದೆ. ಮಾನಸಿಕ ಕಿರುಕುಳದಿಂದ ಅಧಿಕಾರಿಗಳು ಬೇಸತ್ತು ಹೋಗಿದ್ದಾರೆ. ತುರ್ತು ಕಾಮಗಾರಿಗಳ ಮಧ್ಯೆ ಸಿಬ್ಬಂದಿಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಪ್ರತಿ ಪಾಲಿಕೆಯಲ್ಲೂ ಕೂಡ 68% ಸಿಬ್ಬಂದಿ ಕೊರತೆ ಕಾಣಿಸ್ತಾ ಇದೆ. 100 ಜನ ಮಾಡೋ ಕೆಲಸಕ್ಕೆ ಇರೋದೇ ಕೇವಲ 5 ಜನ ಅಂತ ಹೇಳಲಾಗ್ತಾ ಇದೆ. ಹೆಚ್ಚುವರಿ ಇಂಜಿನಿಯರ್ಗಳ ನೇಮಕಕ್ಕೆ ಸದ್ಯ ಒತ್ತಾಯ ಕೇಳಿಬಂದಿದೆ. ಚೀಫ್ ಇಂಜಿನಿಯರ್ಗಳಿಂದ ಸರ್ಕಾರಕ್ಕೆ ಈ ಬಗ್ಗೆ ಮನವಿಯನ್ನ ಮಾಡಲಾಗಿದೆ. ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಇದರ ಜೊತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದರ ಮಧ್ಯದಲ್ಲಿ ಬಿಡಾಡಿ ವಾಹನಗಳ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಹೀಗಾಗಿ ಎಲ್ಲವನ್ನ ಕೂಡ ಸಂಭಾಳಿಸಿಕೊಂಡು ಹೋಗೋದು ಜೆಬಿಎ ಅಧಿಕಾರಿಗಳಿಗೆ ಬಹಳಷ್ಟು ಒತ್ತಡವನ್ನ ತಂದುಕೊಡ್ತಾ ಇದೆ. ಹೀಗಾಗಿ ಹೆಚ್ಚಿನ ನೇಮಕಾತಿಯನ್ನ ಮಾಡಬೇಕು ಅಂತ ಹೇಳಿ ಜೆಬಿಎ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಬ್ಬಂದಿಗಳು. ಒಂದು ರೀತಿಯಲ್ಲಿ ಬಹಳಷ್ಟು ಕಷ್ಟ ಆಗ್ತಾ ಇದೆ ಕೆಲಸವನ್ನ ನಿರ್ವಹಿಸೋದು. ತುರ್ತು ಸಂದರ್ಭಗಳಲ್ಲಿ ಕೆಲಸವನ್ನು ನಿರ್ವಹಿಸೋದು ಬಹಳ ಕಷ್ಟ ಆಗ್ತಾ ಇದೆ. 100 ಜನ ಮಾಡುವಂತಹ ಕೆಲಸ ಕೇವಲ 5 ಜನ ಮಾಡ್ತಾ ಇದ್ದೀವಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈಗ ತೆರವು ಕಾರ್ಯಾಚರಣೆಗೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನ ನೀವು ಗಮನಿಸಿದ್ರಿ. ಹೀಗಾಗಿ ಎಲ್ಲಾ ಕಾರಣಕ್ಕೂ ಕೂಡ ಒಂದಷ್ಟು ಒತ್ತಡವನ್ನ, ಮಾನಸಿಕ ಕಿರುಕುಳವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಇದೀಗ ಜೆಬಿಎ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಸಣ್ಣ ನಿಮಗೆ ಕೆಲಸ ಸಮರ್ಪಕವಾಗಿ ನಡಿಬೇಕಾದ್ರೆ ಯಾವುದೇ ಒಂದು ಮಹಾನಗರ ಪಾಲಿಕೆಯಲ್ಲಿ ಕೆಳ ಹಂತದ ನೌಕರರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಮುಂಚೆ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಏನು ಬೇಕು ಅಂತ ಹೇಳಿ ಈಗ ನಾವು ಒಂದು ಲೆಕ್ಕ ಮಾಡಿದ್ದಾರೆ. ವೇಕೆಂಟ್ ಒಟ್ಟಾರೆ ಒಂದು 700 ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗಳು ಬೇಕಾಗಿದೆ ಅಂತ ಹೇಳಿ ಅವರು ಲೆಕ್ಕ ಮಾಡಿದ್ದಾರೆ. ಮಹಾನಗರ ಪಾಲಿಕೆಯಲ್ಲಿ ಈಗ ಮೂಲ ವೃಂದದವರು ಬರೀ 10 ಜನ ಇದ್ದಾರೆ. ಸೊ ಮಿಕ್ಕಿದವರು PWDಯಿಂದ ಬಂದಿದ್ದಾರೆ, ಬೇರೆ ಕಡೆಯಿಂದ ಬಂದಿದ್ದಾರೆ. ಅವರೆಲ್ಲ ಸೇರಿ ಒಂದು 40 ಜನ ಇದ್ದಾರೆ ಅಂಥೇಳಿ ಗೊತ್ತು ಮಾಡಿದ್ದಾರೆ. ಅಂದರೆ ಶಾರ್ಟ್ ಫಾಲ್ ನಿಮಗೆ ನೋಡಿದಾದರೆ ಇಟ್ಸ್ ಆಲ್ಮೋಸ್ಟ್ ಹ್ಯೂಜ್. ಅದನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅಂಥೇಳಿ ನೀವು ಪ್ರಶ್ನೆ ಮಾಡೋದಾದರೆ ಆ ಒಂದು ಸೇವೆಯನ್ನು ಮೇಲ್ಗಡೆ ಇರುವಂಥ ಅಧಿಕಾರಿಗಳು ಆ ಸೇವೆಗಳನ್ನು ನಿರ್ವಹಿಸಬೇಕಾಗತ್ತೆ. ಈ ಸೇವೆಯನ್ನು ನಿರ್ವಹಿಸಬೇಕಾದಾಗ ವ್ಯತ್ಯಯ ಉಂಟಾಗೇ ಆಗುತ್ತೆ. ಯಾಕೆ ಕೆಲಸ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅನ್ನೋದಕ್ಕೆ ಕಾರಣ ಇದು ಪ್ರಮುಖವಾದ ಕಾರಣ ಅಂತ ಹೇಳ್ತೀವಿ. ನೋಡಿ, ಈಗ AEE SC CA ಅಂತೇಳಿ ಇಷ್ಟು ಹುದ್ದೆಗಳಿವೆ ಒಂದು ಇಂಜಿನಿಯರಿಂಗ್ ಸೆಕ್ಷನಲ್ಲಿ. ಅಷ್ಟು ವೃಂದದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂಥೇಳಿ ನಾವು ತಿಳ್ಕೊಳ್ಳೋದೇ ಆದರೆ ಮೇಲ್ಗಡೆಯಲ್ಲಿ ಚೀಫ್ ಇಂಜಿನಿಯರ್ ಆಗ್ಬೋದು, ಸೂಪ್ರಿಂಟ್ ಇಂಜಿನಿಯರ್ ಆಗ್ಬೋದು, ಅಷ್ಟು ಹುದ್ದೆಗಳಷ್ಟು ತುಂಬಿರುವಷ್ಟು ಜನ ಇದ್ದಾರೆ. ಅದೇ ಇಂಜಿನಿಯರ್ ಬಂದಾಗ ಕಮ್ಮಿ ಆಗುತ್ತೆ, AEE ಬಂದಾಗ ಕಮ್ಮಿ ಆಗುತ್ತೆ, ಎಗೆ ಫುಲ್ 0 ಆಗುತ್ತೆ. ಅಂದರೆ ಆಲ್ಮೋಸ್ಟ್ 96-97% ಅದು ಖಾಲಿ ಇದೆ. ಅದನ್ನು ಈಗಾಗಲೇ 92 ಜನ ಸರ್ಕಾರದಲ್ಲಿ ಈಗಾಗಲೇ ಒಂದು ನಿಯೋಜಿಸುವಂಥ ಕೆಲಸ ಆಗ್ತಾಯಿದೆ ಅಂತೇಳಿ ತಿಳಿದು ಬಂದಿದೆ. ಬಟ್ ಇನ್ನು ಕೆಲವು ದಿನದಲ್ಲಿ ಅವರು ಸೇರ್ತಾರೆ ಅಂತ ಕೂಡ ಹೇಳಿದೆ. 2010 ಆದ ನಂತರದಲ್ಲಿ ಸುಮಾರು 16 ವರ್ಷದಲ್ಲಿ ಯಾವುದೇ ರೀತಿಯಾದ ರಿಕ್ರೂಟ್ಮೆಂಟ್ ಆಗಿಲ್ಲ, ನೇಮಕಾತಿ ಆಗಿಲ್ಲ. ಸೊ ಕೆಳಗೆ ಹಂತದ ನಮಗೆ ಸಿಗದಿರೋವರೆಗೂ ಸಮರ್ಪಕವಾಗಿ ಸೇವೆಯನ್ನು ಒದಗಿಸ್ಲಿಕ್ಕೆ ಆಗಲ್ಲ, ವ್ಯತ್ಯಯ ಉಂಟಾಗೇ ಆಗುತ್ತೆ. ಮೇಲಿನ ಅವರ ಅಧಿಕಾರಿಗಳು ಎಷ್ಟೇ ಕೆಳಗಿನ ಹಂತದ ಕೆಲಸಗಳನ್ನು ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮಗೆ ಕ್ವಾಲಿಟಿ ಆಫ್ ವರ್ಕ್ ಬರೋದಿಲ್ಲ. ಸರ್, ಮನವಿ ಪತ್ರ ಕೂಡ ಸಲ್ಲಿಸಿದ್ರಿ, ಅದಕ್ಕೆ ಪಾಸಿಟಿವ್ ರೆಸ್ಪಾಂಡ್ ಏನಾದರೂ ಬಂದಿದೆಯಾ? ನಾವು ಎಲ್ಲ ಮೀಟಿಂಗ್ಗಳಲ್ಲಿ ಕೂಡ ತಾವು ತಿಳಿಸಿದ್ದೀವಿ. ಮಾನ್ಯ ಆಯುಕ್ತರು ಕೂಡ ಇದು ಹೊರಗೊಂಡಿದ್ದಾರೆ. ಇನ್ನು ಸರ್ಕಾರದಿಂದ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಏನು ಅದರ ಆಲ್ಟರ್ನೇಟಿವ್ ಮಾಡಬೇಕು ಅಂತೇಳಿ ಅವರಿಗಾಗಲೇ ನಮ್ಗೆ ಕೇಳಿದರು. ಕಿಯೋನಿಕ್ಸಿಂದ ಇಂಜಿನಿಯರ್ ತೊಗೊಂಡಿದ್ದಾರೆ ಒಂದು ಕಾಂಟ್ರಾಕ್ಟ್ ಬೇಸಿಸಲ್ಲಿ. ಬಟ್ ಅವ್ರಿಗೆ ಏನಾಗುತ್ತೆ, ಅವರಿಗೆ ರೆಗ್ಯುಲರ್ ಇಂಜಿನಿಯರ್ಸ್ ಥರ ಅವರಿಗೆ ಯಾವುದೇ ಪವರ್ ಇರೋದಿಲ್ಲ, ಸೈನ್ ಹಾಕಲಿಕ್ಕೆ ಆ ಥರದ ಪವರ್ಗಳು ಇರೋಲ್ಲ. ಇದೇ ಸಂದರ್ಭದಲ್ಲಿ ಇಂಜಿನಿಯರ್ಗಳನ್ನು ತೊಡಗಿಸ್ಕೊಳ್ತಾರೆ. ಮುಕ್ಕಾಲು ಭಾಗ ಇಂಜಿನಿಯರ್ಗಳನ್ನ SIR ನೋಡಲ್ ಅಧಿಕಾರಿಯಾಗಿ ನೇಮಿಸ್ಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ತೆರವು ಕಾರ್ಯಾಚರಣೆ ಎರಡೂ ಏಕಕಾಲದಲ್ಲಿ ಮಾಡೋದ್ರಿಂದ ಬಹಳ ನಮ್ಮ ಅಧಿಕಾರಿ ನೌಕರರಿಗೆ ಮಾನಸಿಕ ಕಿರುಕುಳ ಆಗ್ತದೆ. ಹಾಗಾಗಿ ನಾವು ಘನ ಸರ್ಕಾರನ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, 1ನೇ ತಾರೀಕುವರೆಗೂ SIR ಇದೆ. SIR ಪ್ರಕ್ರಿಯೆ ಮುಗಿದ ನಂತರ ತೆರವು ಕಾರ್ಯಾಚರಣೆಗೆ ಹೋದ್ರೆ ಆರೋಗ್ಯ ಇಲಾಖೆಯವರು ಕೈ ಜೋಡಿಸ್ಬೋದು, ಕಂದಾಯ ಇಲಾಖೆಯವರು ಕೈ ಜೋಡಿಸ್ಬೋದು, ಮತ್ತು ಇಂಜಿನಿಯರ್ ಏನು ಪ್ರಮುಖ ಪಾತ್ರ ಇಂಜಿನಿಯರ್ ಇಲಾಖೆ ಇದೆ, 3 ಇಲಾಖೆಯವರು ಕೈ ಜೋಡಿಸಿದ್ರೆ ಇನ್ನು ತೆರವು ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ. ಹಾಗಾಗಿ ಮೊದಲನೇ ಆದ್ಯತೆ SIR ಆದ್ಮೇಲೆ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತ ಮಾನ್ಯ ಸಚಿವರಿಗೂ ಸಹ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ಅಂತ ಮನವಿ ಮಾಡ್ತಾರೆ.
ಅಲ್ಲ, ಅದು ಮಾನ್ಯ ಆಯುಕ್ತರು ಮತ್ತು ಸಚಿವರು ತೀರ್ಮಾನ ತೆಗೆದುಕೋಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.